ರಾಜ್ಯದ ಅರ್ಧಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ರೈತರು ಸದ್ಯ ಕೇಳ್ತಾ ಇದ್ದಾರೆ ಸರ್ಕಾರದ ಮುಂದೆ ಸಾಲ ಮನ್ನಾ ಮಾಡೋದಕ್ಕೆ ಸಾಧ್ಯನಾ, ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಿನ್ನೆ ಮಾತನಾಡುವಾಗ ರೈತರು ಕಂಗಾಲಾಗಿದ್ದಾರೆ, ಸಾಲ ಮನ್ನಾದ ನಿರೀಕ್ಷೆಯಲ್ಲಿದ್ದಾರೆ. ನಿನ್ನೆ ಸಿಎಂ ಮಾತನಾಡಿದ್ರು, ನೋಡೋಣ ಪರಿಶೀಲಿಸ್ತೀವಿ ಅಂತ ಹೇಳಿದ್ರು. ಸಾಲದ ಪ್ರಮಾಣ ಎಷ್ಟಿದೆ ಮತ್ತು ಎಲ್ಲೆಲ್ಲಿ ಸಾಲ ಪಡ್ಕೊಂಡಿದ್ದಾರೆ ರೈತರು, ಇದನ್ನು ಪರಿಶೀಲನೆ ಮಾಡ್ತೀವಿ, ನೋಡೋಣ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿರೋದು. ಸಾಲ ಮನ್ನಾ ಅನ್ನೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದನ್ನ ನೋಡೋಣ, ನಾವು ನೋಡ್ತೀವಿ. ನಾವೆಲ್ಲ ಅವ್ರು ಮಾಡದೆ ಹೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಸಾಲ ಮನ್ನಾ ಅನ್ನೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದನ್ನ ನೋಡೋಣ, ನಾವು ನೋಡ್ತೀವಿ. ನಾವೆಲ್ಲ ಅವ್ರು ಮಾಡದೆ ಹೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ನಾನು ಬರಗಾಲ ನೋಡ್ಲಿಕ್ಕೇನೆ ಇಲ್ಲಿಗೆ ಬಂದಿದ್ದೀನಿ. ಜನರ ಮತ್ತು ಜನಪ್ರತಿನಿಧಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತೆಲ್ಲ ಮೀಟಿಂಗ್ ಮಾಡ್ತೀನಿ. ತಿರ್ಗಾದಾದ್ಮೇಲೆ ಇನ್ನು 2-3 ದಿನ ಬಿಟ್ಟು ಬೆಳಗಾಂಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು, ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ನಾನು ಬರಗಾಲ ನೋಡ್ಲಿಕ್ಕೇನೆ ಇಲ್ಲಿಗೆ ಬಂದಿದ್ದೀನಿ. ಜನರ ಮತ್ತು ಜನಪ್ರತಿನಿಧಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.